ಇಂದ್ರಾನಗರಕ್ಕೆ ರಾಜ 1,40,000 ಕೊಟ್ಟು ತಂದಿದ್ದ. ನೋಡಿ ಸಿಕ್ಕಾಬಿಟ್ಟು ಹಬ್ಬ ಮಾಡ್ತೀವಿ. ಹಂಗಲ್ ಟೈಗರ್ ಅಂತ ಹಬ್ಬ ಬಿಳೆ ಕಾಲು ಪೂರ ಮೋದಿಗೆ ಇವತ್ತಿನ ಕಾಲದಾಗ ಎಂತೆಂಥ ಸೈಜ್ ಇರೋ ಹೋರಿ ಎಂತೆಂಥ ತಾಕತ್ತಿರೋ ಹೋರಿ ಹೈಟ್ ಇರೋ ಹೋರಿನ ತಡೆಯಲ್ಲ. 1 ರೌಂಡ್ 2 ರೌಂಡ್ ಅಂಥದ್ರಾಗ ಈಗಿನ ಅವೆಲ್ಲ ಏಜ್ನಾಗಿರೋ ಹೋರಿ 7 ರೌಂಡ್ ಬಿಟ್ಟಿದ್ವಿ, ನಾಳೆ 17 ರೌಂಡ್ ಬಿಟ್ವಿ. ಅಷ್ಟು ಕೆಪಾಸಿಟಿ ಬರಲಿ ಅದಕ್ಕೆ. ಇಂದ್ರಾನಗರಕ್ಕೆ ರಾಜ. ಹೋರಿ ಎಲ್ಲಿಂದ ತಂದಿದ್ದೀವಿ? ತಮಿಳ್ನಾಡಿಂದ ತಂದಿದ್ದು. ಎಷ್ಟು ಕೊಟ್ಟು ತಂದ್ರಿ? 1,40,000 ಕೊಟ್ಟು ತಂದಿದ್ದ. ನಿಮ್ಮ ಕಡೆ ಬಂದು ಹೋರಿ ಎಷ್ಟು ದಿವಸ ಆಗ್ತಿದೆ? 1.5 ತಿಂಗಳು ಆಯ್ತು. ಎಷ್ಟು ಹಬ್ಬ ಮಾಡಿದ್ರಿ? 2 ಹಬ್ಬ ಮಾಡಿದ್ರಾ? ಎಲ್ಲಿಂದ ಹಬ್ಬ ಮಾಡಿದ್ರಿ? ಹಬ್ಬದ ತಕ್ಕಂಗೆ ಬಹುಮಾನ ಕೊಟ್ಟಲ್ಲ. ಹೌದಾ? 7 ರೌಂಡ್ ಹೋರಿ ಬಿಟ್ಟು ಒಂದೇ ಹಬ್ಬ ಕಾಡು ಶೆಟ್ ಹೇಳಿದಾಗ ಬಂಪರ್ ಹೊಡೆದ್ರಿ. ಹೌದಾ? ನೆಕ್ಸ್ಟ್ ಎಲ್ಲ ಹಾಕಿದ್ರಿ? ನೆಕ್ಸ್ಟ್ ಮಳಗಾವ್ ಹಾಕಿದ್ರಿ. ಈಗ ಯಾರ್ಯಾರು ಹೋರಿ ಹೊಸದಾಗಿ ತಂದಾಗ ಮ್ಯಾಕ್ಸಿಮಮ್ ಚೆಕ್ ಮಾಡಕ್ಕೆ 1 ರೌಂಡ್ 2 ರೌಂಡ್ ಬಿಡೋದು ತಿಳಿದ್ದೆ. ನಿಮ್ದೇನು ಅದು ಸ್ಪೆಷಾಲಿಟಿ 7 ರೌಂಡ್ ಬಿಟ್ಟಿದ್ದು? ಇದು ಫಸ್ಟ್ ಹಂಗೆ ಇದಕ್ಕೆ ಹೋಗಿದ್ವಣ. ಹಂಗೆ ಚೆಕ್ ಮಾಡಕ್ಕೆ ಬರೋದು ನೋಡಿ ಮೊನ್ನೆ ಹಬ್ಬನ ಪಿಕ್ ಬಿಟ್ರಾ? ಇಲ್ಲ ಫಸ್ಟ್ ಒಂದು ಥರ ಆ್ಯಕ್ಷನ್ ಬಿಟ್ಟು ಚೆಕ್ ಮಾಡ್ಬೋದು. ಚೆಕ್ ಕಟ್ಬಿಟ್ವಣ. ಬರೋ ಸ್ಪೀಡ್ ನೋಡಿ PPS ಬಿಟ್ರಾ? ಈ ಹೋರಿ ಹೆಂಗೆ ಗುಣಲಕ್ಷಣ ಹೆಂಗೆ? ಸೈಲೆಂಟ್ ರ್ಯಾಶ್ ಏನಿಲ್ಲ, ಸೈಲೆಂಟ್ ಐತೆ. ಕಾಡ್ಸಿದ್ರೆ ಮಾತ್ರ ಬರೋಲ್ಲ. ಕಾಡ್ಸಿದ್ರೆ ಬಿಡೋಂಗಿಲ್ಲ. ಈ ಹಲ್ಲು ಹೆಂಗೈತೆ? 6 ಐತೆ ಅಣ್ಣ. 6 ಐತೆ. ನೀವು ಏನೋ ಬೇರೆ ಹೋರಿ ತರಕ್ಕೆ ಹೋಗಿ ಈ ಹೋರಿ ಬಂತು ಅನ್ನೋ ಸುದ್ದಿ ಕೇಳಬೇಕು. ಏನದು ಅಣ್ಣ? ನಾವು ನೋಡಿದ್ದು ಆ್ಯಕ್ಚುಲಿ ಬೇರೆದಣ್ಣ. ನಾವು ನೋಡಿದ್ದು ಆ್ಯಕ್ಚುಲಿ ಬೇರೆದಣ್ಣ. ಅವ್ರು ಹಾಕಿ ಕಳ್ಸಿದ್ದು ಬೇರೆದಣ್ಣ. ಇದು ನೋಡ್ರಿ ಚೆನ್ನಾಗಿ ಮಾಡ್ತೈತೆ. ಹೌದಾ? ಇಲ್ಲಿ ಹಾಕಿ ಚೆಕ್ ಮಾಡಿದಾಗ ಗೊತ್ತಾಗ್ತಾನ ಊರು ಸಾಪ್ ಐತೆ. ಅಂದ್ರೆ ಅವ್ರೇನಾರು ಗ್ಯಾರಂಟಿ ಕೊಟ್ಟಿದ್ರು? ಹಾಂ, 3 ಹಬ್ಬ ಗ್ಯಾರಂಟಿ ಕೊಟ್ಟಿದ್ರು. 3 ಹಬ್ಬ ಗ್ಯಾರಂಟಿ ಕೊಟ್ಟಿದ್ರು. ಅಡ್ಡಿ ಇಲ್ಲ. ಈಗಿನ ಕಾಲದಾಗ ಎಷ್ಟು ಲಕ್ಷ ಕೊಟ್ಟರು ಗ್ಯಾರಂಟಿ ಕೊಡೋಲ್ಲ ಅಂತ ಕಮ್ಮಿ ಅನ್ನೋದು. ಅದ್ರೊಳಗೆ ನಿಮ್ಗೆ ಗ್ಯಾರಂಟಿ ಕೊಟ್ಟೋದ್ರೆ ಗ್ರೇಟಿ. ಮತ್ತು ಹೋರಿ ಈಗ ಡೆಕೋರೇಷನ್ ಮಾಡಿಸ್ಕೊಳ್ಬೇಕಾರಲ್ಲ ಸುಮ್ಮನೆ ಹೋಗೋದಾ? ಮುಂದೊಬ್ರು ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಆಗುತ್ತೆ. ಹೌದಾ? ಇದಂದ್ರೆ ಒಬ್ಬರ ಓನರಾಗಿ ತಂದಿದ್ದ ಇಲ್ಲ ಹುಡುಗರೆಲ್ಲರೂ ಸೇರಿ ತಂದಿದ್ದು? ಎಲ್ಲರೂ ಸೇರಿ ತಂದಿದ್ದು. ಇದಕ್ಕಿಂತ ಮತ್ತೆ ಯಾವ್ದಾರು ಹೋರಿ ಇತ್ತ ನಿಮ್ದು? ಟೈಗರ್ ಇತ್ತು. ಅದ್ರ ಹೆಸರು ಏನು ರೀ? ಟೈಗರ್, ಹಂಗಲ್ ಟೈಗರ್. ಹಂಗಲ್ ಟೈಗರ್. ಆ ಹೋರಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೇಳಣ್ಣ ರವಣ್ಣ. ಹೋರಿತ್ತು ಹಂಗಲ್ ಟೈಗರ್ ಅಂತ ಹೋರಿತ್ತು ನಮ್ಮ ಕಡೆ. ಅವರಿಗೆ ಸಿಕ್ಕಾಬಿಟ್ಟು ಹಬ್ಬ ಮಾಡ್ತೀವಿ. ಅವಾಗೇನೋ ನಮ್ಮ ಹತ್ರ ದುಡ್ಡಿರಲಿಲ್ಲ, ಹೆಸರು ಮಾಡಲಿಲ್ಲ. ಹಬ್ಬ ಮಾತ್ರ ಟಾಪ್ ಹಬ್ಬ ಆಯ್ತು ನಮ್ಮದು. ಅವ್ರಿಗೆ ಎಲ್ಲಿ ಬಂಪರಿನ ಆಗಿರುತ್ತೆ. ಬೆಳ್ಳಿ, ಟ್ಯಾಂಕಿ, ಹಂಡೆ ಇವಾಗ ಕೊಟ್ಟಿದ್ರು ಅಣ್ಣ. ತಿಜೂರಿ ಸಿಕ್ಕಾಬಿಟ್ಟು ಬೊಮ್ಮನ ತಂದಿದ್ದೀವಿ ಹೋರಿ. ಅವ್ರನ್ನ ಇನ್ನೊಂದು ಕಾರಣದಿಂದಾಗಿ ಹಾವೇರಿಗೆ ಭಾಳ ಕಡೆ ಸಟ್ಲ್ ಆಗಿದಾನ. ಸಟ್ಲ್ ಆದಮೇಲೆ ಅವ್ನು ಅಲ್ಲಿನ ಕ್ರಾಸಿಗಾಗಿ ಹೋರಿ ಮಾರಿ ಬಂದಿದ್ದಾನೆ ಹಾವೇರಿಗೆ. ಅದಾದಮೇಲೆ ಮತ್ತೊಮ್ಮೆ ಹೋಗಿ ಜೀವ ಬಿಡ್ತಾನೆ. ಮತ್ತೊಬ್ಬರು ಹೋಗಿ ಜೀವ ಬಿಡ್ತಾನೆ. ಮತ್ತೊಂದು ಜನ ಹೋರಿ ಅದ್ರ ಸಮಯ ಮತ್ತೊಂದು ಹಬ್ಬ ಮಾಡ್ತಾನೆ. ಅದು ಕಾಲು ಮುರಿದು ಅದು ಇದು ಕಾಲ್ ಮಾಡಿದ್ರಿ? ಹಾಂ, ಹಳೆ ಹೋರಿ ಕಾಲು ಮುರಿತಾನೆ. ಅದ್ರ ಹೆಸರು ಮೇಲೆ ನಿಂತಾನೆ. ಹೌದಾ? ಅಂದರೆ ಈಗ ಒಂದೇ ಹೋರಿ ಟೈಗರ್ ಅಂತ ಇತ್ತು ಅಂದ್ರಲ್ವಾ? ಅದೇನು ಪಿಟ್ಟಿ ಹೋರಿನಾ? ಅದೇ ಪಿಪ್ಪೂರಣ, ಎಲ್ಲ ಪಿಪ್ಪೂರಣ. ಹಂಗ ಟೈಗರ್ ಅಂತ ಹಬ್ಬ ಕೊಡ್ತಿಲ್ಲ ಅದೇನಾ? ಬಿಳೆ ಹೋರಿ. ಹಾಂ, ಬೆಳೆ ಹೋರಿ. ಹೌದಾ? ಕಡೆಗೆ ಅದನ್ನ ಎಲ್ಲಿ ಕೊಟ್ಟರು? ಅದನ್ನ ಯಾವ ಊರಿಗೆ ಹೋಗ್ತದೆ? ಫಸ್ಟ್ ಹಾವೇರಿ ಕೊಟ್ಟಣ. ಹಾವೇರಿಯವರು ಇದು ಕೊಟ್ಟಣ ಚಿಕ್ಕೀರ್ ಅಂತೇಳಿ. ಅದು ಹಳ್ಳಿ ಹೌದಾ? ಮಲೆ ಹೌದಾ? ಅದಾದ್ಮೇಲೆ ಇನ್ನೊಂದು ಹೋರಿ ತಂದ್ರೆ ಕಾಲು ಮುರಿ ತಂದ್ರಲ್ಲ, ಹೆಂಗೆ ಆಗ್ತದೆ? ಏನು ಬಿಡಿ ಅವರೊಬ್ಬರ ಮನೆ ಸಗ ಕೊಟ್ಟಿದ್ದೀವಿ ನಾವು. ಅವರು ರಾತ್ರಿ ಕಟ್ಟಿದ್ರಂತ. ಏನೋ ಹೋರಿ ಬಂದು ಹಾಯಕ್ಕೆ ಹೋಗಿ ಹಾರಾಡಿ ಕಾಲು ಚಿಕ್ಕೊಂಡ್ರೆ ಹೋರಿ ತಂದ್ರೆ ಕಾಲು ಪೂರ ಮೋದಿಗೆ ಹಾಲೇನು ಹೊರಗಣ ಇದ್ದಿಲ್ಲ. ಕಟ್ಟ ಹೌದಾ? ಏನು ಅಂದ್ರೆ ಆರೈಕೆ ಆಯ್ತು? ಇಲ್ಲ, ಆರಂಗ ಹೌದಾ? ಅಷ್ಟೊಂದಾಗಿ ಇದು ತಂದಿದ್ದು. ಈಗ ಈ ಹೋರಿ ಬಗ್ಗೆ ಏನಾರು ಹೇಳ್ಬೇಕು ಅನ್ಸುತ್ತೆ ನಿಮಗೆ? ಹೋರಿ ಬಗ್ಗೆ ವಿಮಾನ ಭಾಳ ನಾವು ಒಂದು ಹೋರಿ ಚಾಯ್ಸ್ ಮಾಡಿದ್ದೆ. ಹೋರಿ ತಂದ್ರೆ ಇದು ಹೋರಿ ಚೆನ್ನಾಗಿ ಹಬ್ಬ ಮಾಡಿದ್ವಿ. ನಮ್ಮ ಗೌರವ ತಮ್ಮಂದು ಕೊಟ್ಟಿದ್ದೆ. ಹೋರಿ ಸುಳಿಸಿತ್ತು ಮಠ ಕಾಣ್ತಿಲ್ಲ. ಟೈಗರ್ ಸುಳಿಸಿತ್ತು. ತುಂಬ ಖುಷಿ ಆಯಿತು. ಯಾಕಂದ್ರೆ ನಾನು ಕಣ್ಣಾರೆ ನೋಡೀನಿ ಇದು ಹಬ್ಬನ. ರಾಶಿಯಿಂದ ಇದ್ದಾಗ ನಮ್ಮದೇ ಒಂದು ಹೋರಿ ಹಾಕಿದ್ದೆ ಅವಾಗ. ಇದು ಒಂದೇ ಹೋರಿ ಅನ್ಸತ್ತೆ. ಇಲ್ಲೆಲ್ಲ ತಮ್ಮನ್ನು ಬಿಟ್ಟಿದ್ದೀನಿ. ಪುರ್ಸೊತ್ತಿಲ್ದಂಗೆ ಬಿಟ್ಟರೆ ಅವತ್ತು. ಬಟ್ ನಿರೀಕ್ಷೆಗೆ ಮೀರಿ ಹಬ್ಬ ಮಾಡ್ತು. ಯಾಕಂದ್ರೆ ಹೊಡ್ಕೊಂಡು ಹಂಗೆ ಆಗೈತಿ. 6 ದಿನ ಗಟ್ಟಿ ಮಳಗಾವ್. ಯಾಕಂದ್ರೆ ಇವತ್ತಿನ ಕಾಲದಾಗ ಎಂತೆಂಥ ಸೈಜ್ ಇರೋ ಹೋರಿ ಎಂತೆಂಥ ತಾಕತ್ತಿರೋ ಹೋರಿ ಹೈಟ್ ಇರೋ ಹೋರಿನ ತಡೆಯಲ್ಲ. 1 ರೌಂಡ್ 2 ರೌಂಡ್ ಅಂಥದ್ರಾಗ
ಇದು ಈಗಿನ್ನ ಒಳ್ಳೆ ಏಜ್ನಾಗಿರೋವರಿ ಸ್ವಲ್ಪ ಸೈಜ್ ಇನ್ನೂ ಆಗ್ಬೇಕು ಹೌದಾ ಅಂಥದ್ರೊಳಗ ಇದು 7 ರೌಂಡ್ ಹಬ್ಬ ಮಾಡಿದ್ರೆ ಗ್ರೇಟ್ ಮೆಚ್ಬೇಕು ನೀವು ಭಾಳ ಪುಣ್ಯ ಮಾಡಿದ್ರಿ ಇಂಥ ವರಿ ಸಿಗಾಕ ಮತ್ತು ಈಗ ನಡೀತಕ್ಕಂಥ ಹಬ್ಬಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಫಿಕ್ಸಿಂಗ್ ಆಯ್ತು ಎಲ್ಲಿ ಮಾಡಿಲ್ಲ ಅಲ್ಲಲ್ಲ ನೀವು ಮಾಡಿರಿ ಅನ್ನಲ್ಲ ಬೇರೆಯವರೆಲ್ಲ ಫಿಕ್ಸಿಂಗ್ ಮಾಡಿ ಹಬ್ಬ ಮಾಡ್ತಾರೆ ಈಗ ನಿಮ್ಗೆ ನಿಯತ್ತಿಂದ ಬಹುಮಾನ ಸಿಕ್ತು ಖುಷಿ ಆಯಿತು ಅದ ಇನ್ನೊಬ್ರುಗಳಿಗೆ ಈಗ ಬೇರೆ ಬಸವಣ್ಣಗಳಿಗೆ ಹಬ್ಬಗಳೆಲ್ಲ ಬೇರೆ ಬೇರೆ ಆಗ್ತಾ ಇರ್ತದ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಹತ್ರ ದುಡ್ಡು ಇದೆ ಏನೋ ಮಾಡ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ನೇತಿನ ಹಬ್ಬ ಮಾಡ್ತೀವಿ ಪ್ರೀತಿ ಅಭಿಮಾನ ಮಾಡ್ತೀವಿ ನಮಗೆ ಸ್ವಲ್ಪ ಸುದ್ದಿ ಆತಂದ್ರೆ ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಲ್ಲ ಅಂತ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಸ್ವಲ್ಪ ನೇತಿನ ಮಾಡ್ತೀವಿ ಅಂತ ಗ್ಯಾರಂಟಿ ಇದ್ರೆ ಅಷ್ಟು ಬರೀ ಎಲ್ಲರೂ ಇಲ್ಲ ಅಂದ್ರೆ ಅವರೇ ಹಾಕ್ತಾರೆ ನಿಯತ್ತಿನ ಹಾಕೋದಕ್ಕೆ ಮಾತ್ರ ಅವರೇ ಹಣಕ್ಕೂ ಉರಿ ಆಗ್ತದೆ ಹೌದಾ ತುಂಬ ಖುಷಿ ಆಯಿತು ಸೊ ನಿಮ್ಮ ಟೀಮ್ನಾಗ ಟೋಟಲ್ ಎಷ್ಟು ಜನ ಅದಾರ ನಿಮ್ಮ ಭಾಳ ಮಂದಿ ಅದಾರಣ ಇನ್ನೂ ಬಂದಿಲ್ಲ ಇವತ್ತೇನು ವಿಶೇಷಕ್ಕೆ ನೀವು ಹಗ್ಗ ತಗೊಂಡಿದ್ದು ದೇವಸ್ಥಾನಕ್ಕೆ ಬೇರೆ ಬರೋದು ವರ್ಷ ಅಲ್ಲ ಬಸ್ ಸ್ಟ್ಯಾಂಡ್ ಇರಲಿ 10 ವರ್ಷ ಪೂಜೆ ಮಾಡ್ತೀವಿ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿ ಹಂಗದ ದ್ಯಾಮೋಹ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ ಮನೆಗೆಲ್ಲ ಹೆಂಗೆ ಹೋಗಿ ಎಲ್ಲರ ಕಡೆ ಮುಗಿಸ್ಕೊಂತ ಈಗ ಫುಡ್ ಏನು ಇಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೊಸ ಇಡ್ತೀವಿ ನಾವು ಗೋಧಿ ಬಸ್ ಮತ್ತು ಅದು ಬೆಳಿಗ್ಗೆ ಹಾಲು ಹಾಕ್ತೀವಿ ಮೊಟ್ಟೆ ಹಾಕ್ತೀವಿ ಟ್ರೈನಿಂಗ್ ಹೆಂಗೆ ಕೊಡ್ತೀರಿ ಅದಕ್ಕೆ ನಾವು ವರ್ಕಿಂಗ್ ಹಾಕ್ತೀವಿ ಬೆಳಿಗ್ಗೆ ಟ್ರೈನ್ ತಗೊಂಡು ಈಸ್ ಹಾಕ್ತೀವಿ ಆಮೇಲೆ ಈಗ ಬಂದ 7 ದಿವಸಕ್ಕೆ ಟಿಪ್ಪಿ ಓಡಿಸಿ 7 ರೌಂಡ್ ಬಿಟ್ಟಿರಲ್ಲ ಈಗ ಅದಕ್ಕೆ ಟ್ರೈನಿಂಗ್ ಹೆಂಗಾಗಿತ್ತು ಅಂದ್ರೆ ತಮಿಳ್ನಾಡಿಗೆ ಏನಾರ ಟಿಪ್ಪಿ ಹಬ್ಬ ಮಾಡಿತ್ತಾ ಅಂದರೆ ಒಂದು ಓಡ್ ಬಿಟ್ಟು ವಿಡಿಯೋ ಹಾಕಿದ್ರೆ ನಾವು ಡೈರೆಕ್ಟ್ ತಂದಿಲ್ಲ ಅಂದ್ರೆ ಹಿಂದಿನ ದಿನ ಬಂದ ಹಾಕೋದು ಹಿಂದಿನ ದಿನ ಚೆಕ್ ಕಟ್ಟಿರುತ್ತೆ ಹಾಂ ಆ ಚೆಕ್ ತೊಗೊಂಡು ಅಡ್ಡಾಡ್ದಂಗೆ ಕರೆಕ್ಟಾಗಿ ನಮ್ಗೆ ಕನ್ಫರ್ಮ್ ಆದ ಚೆಕ್ ಹಾಕೋದಿಲ್ಲ ಅಂತೇಳಿ ಹಾಂ 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 ಆ ಗ್ಯಾರಂಟಿ ಮೇಲೆ ಕಟ್ಟಿಲ್ಲ ಹಬ್ಬಕ್ಕಾಗಿ ಹೌದಾ ಹಿಂದಿನ ದಿವಸ ತಂದರೆ ಹಾಕಿದ್ವಿ ಈಗ ತಮಿಳ್ನಾಡಿಗೆ ಏನು ಹೆಸರಿನಾಗ ಇತ್ತು ಹೆಸರು ಗೊತ್ತಾಗ್ತಲ್ಲ ಏನು ಹೆಸರು ಓಕೆ ತುಂಬ ಖುಷಿ ಆಯಿತು ಒಂದು ಬೆಳೀತಾ ಇರೋ ಗಿಡ ಇದೀಗ ಒಳ್ಳೆ ಹೆಮ್ಮರ ಆಗಲಿ ಅಂತ ಬಯಸ್ತೀನಿ ಇನ್ನೂ 10 ವರ್ಷ ಇದೇ ಥರ ಚೆನ್ನಾಗಿ ಹಬ್ಬ ಮಾಡಿರಿ ಇನ್ನೂ ಬೇಕಾದ್ರೆ ಇವತ್ತು 7 ರೌಂಡ್ ಬಿಟ್ಟಿದ್ವಿ ನಾಳೆ 17 ರೌಂಡ್ ಬಿಡ್ಲಿ ಅಷ್ಟು ಕೆಪಾಸಿಟಿ ಬರಲಿ ಅದಕ್ಕೆ ಆಮೇಲೆ ಹೋರಿ ಆರೋಗ್ಯನೂ ಚೆನ್ನಾಗಿರಲಿ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಸಿಗೋಣ